ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವರುಣ ಅಬ್ಬರಿಸ್ತಾ ಇದ್ದಾನೆ. ಕರ್ನಾಟಕದ ಕರಾವಳಿ, ಕೇರಳ, ಮಹಾರಾಷ್ಟ್ರದಲ್ಲಿ ಮಳೆ ಬಿರುಸಾಗಿದೆ. ಸೋಮವಾರವಷ್ಟೇ ಪಶ್ಚಿಮ ಘಟ್ಟಗಳು ಮೈಕೊಡುವುದಕ್ಕೆ ಶುರು ಮಾಡಿದ್ವು. ಪುಣೆಯ ಲೋನಾವಾಲ ಬಳಿಯಲ್ಲಿ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಮಸ್ಯೆಗಳಾದವು. ಅಲ್ಲಿ ಸಂಚಾರ ವ್ಯತ್ಯಾಸ ಆಗಿದ್ದು, ಈಗ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗಿದೆ. ಇದು 2024ರ ಘಟನೆನ ನೆನಪಿಸ್ತಾ ಇದ್ದು, ಮುಂದೆ ಇನ್ನಷ್ಟು ಅಪಾಯ ಇದೆ ಅನ್ನೋ ಮುನ್ಸೂಚನೆನ ಕೊಡ್ತಾ ಇದೆ. ಹಾಗಾದ್ರೆ ಇದು ಮನುಷ್ಯನಿಗೆ ಪ್ರಕೃತಿ ಕೊಡ್ತಾ ಇರೋ ಎಚ್ಚರಿಕೆನಾ? ಅತಿಯಾದ ಮಾನವನ ಹಸ್ತಕ್ಷೇಪಕ್ಕೆ ಸಿಗ್ತಾ ಇರೋ ಬಹುಮಾನನ? ಗೆಳೆಯರೆ, ಕೇರಳದ ವಯನಾಡು ಮತ್ತೆ ನಡುಗಿದೆ. ಅಲ್ಲಿ ಬಿದ್ದ ಭಾರಿ ಮಳೆಗೆ ಗುಡ್ಡ ಕುಸಿದಿದೆ. ಆ ಭೀಕರ ದೃಶ್ಯಗಳು ಸರಿಸುಮಾರು 2 ವರ್ಷಗಳ ಹಿಂದೆ, ಅಂದ್ರೆ ಆಗಸ್ಟ್ 2024ರಲ್ಲಿ ನಡೆದಿದ್ದ ದುರಂತವನ್ನ ನೆನಪು ಮಾಡ್ತಾ ಇವೆ. ಅವತ್ತೂ ಹಾಗೆ ವಯನಾಡಿನ ಚೂರಲ್ಮಲ, ಮೆಪ್ಪಾಡಿ, ಮುಂಡಕೈ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿತ್ತು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಪ್ರಕೃತಿ ಎಲ್ಲವನ್ನ ತೊಳೆದು ಬಿಟ್ಟಿತ್ತು. ರಾತ್ರಿ ನೆಮ್ಮದಿಯಾಗಿ ಮಲಗಿದ್ದವರು ಬೆಳಗ್ಗೆ ಮೇಲೇಳಲೇ ಇಲ್ಲ. ಆ ಭೀಕರ ದುರಂತದಲ್ಲಿ 254 ಮಂದಿ ಬಲಿಯಾಗಿದ್ರು. 397ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ್ರು. ಇನ್ನು 118 ಮಂದಿ ಏನಾದ್ರು ಅನ್ನೋದು ಕೂಡ ಪತ್ತೆ ಆಗ್ಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಭೂಮಿ ನಡುಗಿತ್ತು. ಮಣ್ಣು ಜಾರಿ ಬಂದು ಬದುಕುಗಳನ್ನೇ ಕಿತ್ಕೊಂಡು ಹೋಗಿತ್ತು. ಈಗ ಅದೇ ಮೆಪ್ಪಾಡಿ ಬಳಿಯಲ್ಲಿ ಅಂಥದ್ದೇ ಒಂದು ಭೂಕುಸಿತ ಸಂಭವಿಸಿದೆ. ಅಂದ್ಹಾಗೆ ಇದು ಕೂಡ ಮಾನವ ನಿರ್ಮಿತ ದುರಂತ ಅಂತ ಅನ್ನಿಸ್ಕೊಳ್ತಾ ಇದೆ. ಅದು ಅನಕ್ಕಂಪೊಯಿಲ್, ಕಲ್ಲಾಡಿ ಹಾಗೂ ಮೆಪ್ಪಾಡಿಗಳ ನಡುವೆ ನಡೀತಿದ್ದ ಸುರಂಗ ನಿರ್ಮಾಣ ಕಾಮಗಾರಿ ಸ್ಥಳ. ಅಲ್ಲಿನ ಮೀನಾಕ್ಷಿ ಸೇತುವೆಯ ಬಳಿಯಲ್ಲಿ ಕಾರ್ಮಿಕರು ಟನಲ್ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಅಲ್ಲಿ ಎಚ್ಚರಿಕೆಯನ್ನ ಕೊಡೋದಾದ್ರೂ ಯಾರು? ಆ ಪ್ರದೇಶದಲ್ಲಿ ಒಂದೇ ದಿನ 254 ಮಿಲಿಮೀಟರ್ನಷ್ಟು ಮಳೆ ಬೇರೆ ಬಿದ್ದಿತ್ತು. ಅದೂ ಸಾಲದು ಅನ್ನೋ ಹಾಗೆ ಗುಡ್ಡದ ಚರ್ಮದಂತಿದ್ದ ಹಸಿರ ಹೊದಿಕೆನ ರಸ್ತೆ ನಿರ್ಮಾಣ ಕಾಮಗಾರಿಗಾಗಿ ಕಿತ್ತು ಹಾಕಲಾಗಿತ್ತು. ಆ ಪ್ರದೇಶ ಮಳೆ ಬಂದಿದ್ರಿಂದ ಹಚ್ಚ ಹಸುರಿನ ನಡುವೆ ಕೆಂಪು ಬಂಡಾರದ ಹಾಗೆ ಕಾಣ್ತಾ ಇತ್ತು. ಆಹಾ, ಎಷ್ಟೊಂದು ಚೆನ್ನಾಗಿದೆ, ಎಂತಹ ವ್ಯೂ ಅಂತ ಆ ದಾರಿಯಲ್ಲಿ ಹೋಗ್ತಾ ಇದ್ದವರು ಅಂದ್ಕೊಳ್ತಾ ಇದ್ರೋ ಏನೋ. ಆದ್ರೆ ಮಳೆ ಬಿದ್ದಿದ್ರಿಂದ ಆ ನೀರು ಮಣ್ಣಿನ ಒಳಗೆ ಸೇರ್ತಲೇ ಇತ್ತು. ಅಲ್ಲಿ ನೀರು ಗುಡ್ಡದ ಒಳಗೆ ಹೋಗ್ತಾ ಇದ್ದಂತೆ ಆ ಮಣ್ಣು ಸಡಿಲ ಆಗ್ತಲೇ ಇತ್ತು. ಭೂಮಿಯ ಒಡಲಲ್ಲಿ ನಡೀತಿದ್ದ ಆ ಪ್ರಕ್ರಿಯೆ ಯಾರ ಕಣ್ಣಿಗೆ ಬೀಳತ್ ಹೇಳಿ? ಗಂಟೆಗಟ್ಟಲೆ ಬಿದ್ದ ಮಳೆಯ ಕಾರಣದಿಂದ ಆ ಭೂಮಿ ಸಡಿಲವಾಗಿತ್ತು. ಅದು ಜುಲೈ 7ರ ಮಂಗಳವಾರ 12:50 ಸಮಯ. ಇನ್ನೇನು ಕೆಲಸವನ್ನ ನಿಲ್ಲಿಸಿ ಊಟಕ್ಕೆ ಹೋಗುವ ಧಾವಂತದಲ್ಲಿ ಕಾರ್ಮಿಕರಿದ್ರು. ಆದ್ರೆ ಅಲ್ಲಿ ಪ್ರಕೃತಿ ಅವರಿಗೆ ಉಸಿರಾಡೋದಕ್ಕೂ ಅವಕಾಶ ಕೊಡ್ಲಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ಆ ಇಡೀ ಭೂಪ್ರದೇಶ ಕುಸಿದು ಹೋಯ್ತು. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡ್ರು. ಆ ಭೀಕರ ದೃಶ್ಯ ಹೇಗಿದೆ ಅನ್ನೋದನ್ನ ನೀವು ಕೂಡ ನೋಡ್ಬಿಡಿ. ಇಲ್ಲಿ ಗುಡ್ಡ ಕುಸಿದು ಬರೋ ಫೋರ್ಸ್ಗೆ ಅದರ ಮುಂದೆ ನಿಲ್ಲೋದಕ್ಕೆ ದೈತ್ಯ ಲಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಗುಡ್ಡ ಜಾರಿ ಕೆಳಗೆ ಬಂದಿದೆ. ಈ ಘಟನೆ ನಡೆದ ನಂತರ ಸ್ಥಳೀಯರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಕೆಲವರನ್ನ ರಕ್ಷಣೆ ಮಾಡಿದ್ದಾರೆ. ಅದಾದ ಕೆಲ ನಿಮಿಷಗಳಲ್ಲೇ ಅಲ್ಲಿಗೆ ಅಗ್ನಿಶಾಮಕ ದಳ ಬಂದು ಒಂದಷ್ಟು ಮಂದಿನ ರಕ್ಷಣೆ ಮಾಡಿದೆ. ಆದ್ರೆ ಇನ್ನೂ ಕೆಲ ಕಾರ್ಮಿಕರು ಮಣ್ಣಿನಡಿಯಲ್ಲೇ ಸಿಲುಕಿದ್ದಾರೆ. ಅವರ ಪತ್ತೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಇನ್ನು ಈ ಘಟನೆ ಕುರಿತು ಮಾತನಾಡಿರೋ ಕೇರಳದ ಕೃಷಿ ಸಚಿವ ಟಿ. ಸಿದ್ದಿಕಿ, ವಯನಾಡು ದುರಂತ ಮಾನವ ನಿರ್ಮಿತ ದುರಂತ ಅಂತ ಹೇಳಿದ್ದಾರೆ. ಹಾಗೇನೆ ಇದಕ್ಕೆಲ್ಲ ಕಾರಣ ಜಿಲ್ಲಾಧಿಕಾರಿ. ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಈ ದುರಂತವನ್ನ ತಪ್ಪಿಸಬಹುದಿತ್ತು, ಕಾರ್ಮಿಕರಿಗೆ ಮಾಹಿತಿ ಕೊಡಬಹುದಿತ್ತು ಅಂತ ಇಡೀ ದುರಂತದ ಹೊಣೆನ ಜಿಲ್ಲಾಡಳಿತದ ಮೇಲೆ ಹೊರಿಸಿದ್ದಾರೆ. ಇನ್ನು ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ತುರ್ತು ಸಭೆ ಕರೆದು ವಯನಾಡು ದುರಂತದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ವಯನಾಡಿನ ಸಂಸದೆ ಪ್ರಿಯಾಂಕಾ ವಾದ್ರಾ ಯುಡಿಎಫ್ ಕಾರ್ಯಕರ್ತರಿಗೆ ಪರಿಹಾರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ವಯನಾಡಿನ ನಿಸರ್ಗ ಒಳಗೊಳಗೆ ಇನ್ನಷ್ಟು ಭೀಕರವಾಗ್ತಾ ಇದೆ. ಅಲ್ಲಿ ಇನ್ನಷ್ಟು ದುರಂತಗಳು ಆಗೋ ಮುನ್ಸೂಚನೆ ಸಿಕ್ಕಿದೆ. ವಯನಾಡು ಹಾಗೂ ಕೋಳಿಕೋಡ್ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಅಲ್ಲಿ ಇನ್ನಷ್ಟು ಮಳೆಯಾಗುವ ಸಾಧ್ಯತೆ ಇದ್ದು, ಅಪಾಯಕಾರಿ ಪ್ರದೇಶಗಳ ಬಳಿಯಲ್ಲಿ ಇರುವ ಜನ ಸುರಕ್ಷಿತ ಪ್ರದೇಶಗಳ ಕಡೆಗೆ ಬನ್ನಿ ಅಂತ ಜಿಲ್ಲಾಡಳಿತ ಹೇಳಿದೆ. ಹೀಗೊಂದು ಕಡೆ ವಯನಾಡಿನಲ್ಲಿ ದುರಂತ ಸಂಭವಿಸಿದ್ರೆ, ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಮಹಾರಾಷ್ಟ್ರವಂತೂ ಮಳೆಗೆ ನಲುಗಿ ಹೋಗಿದೆ. ಅಲ್ಲಿನ ಲೋನಾವಾಲ ಬಳಿಯಲ್ಲಿ ಜುಲೈ 5ರಂದು 670 ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ, ಜುಲೈ 6ನೇ ತಾರೀಕಿನಂದು 620 ಮಿಲಿಮೀಟರ್ ಮಳೆಯಾಗಿದೆ. ಈ 2 ದಿನದಲ್ಲಿ ಒಟ್ಟು 1290 ಮಿಲಿಮೀಟರ್ನಷ್ಟು ಮಳೆ ಬಿದ್ದಿದೆ. ಇದು 1000 ವರ್ಷಗಳಲ್ಲೇ ಲೋನಾವಾಲದಲ್ಲಿ ಒಂದೇ ದಿನ ಬಿದ್ದ ಅತಿ ಹೆಚ್ಚು ಮಳೆ ಅಂತ ಗುರುತಿಸಿಕೊಳ್ತಾ ಇದೆ. ಹೀಗಾಗಿನೇ ಲೋನಾವಾಲದ
ಬಳಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋದು. ಇನ್ನು ಮಹಾಬಲೇಶ್ವರದಲ್ಲೂ ಕೂಡ ಒಂದೇ ದಿನ 513 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಹಾಗ್ ನೋಡಿದ್ರೆ ಜುಲೈ 6ನೇ ತಾರೀಕಿನಂದು ಮಹಾರಾಷ್ಟ್ರದ 12 ಪ್ರದೇಶದಲ್ಲಿ 450 ಮಿಲಿಮೀಟರ್ಗಳಿಗಿಂತಲೂ ಹೆಚ್ಚಿನ ಮಳೆ ಸಂಭವಿಸಿದೆ. ಹಾಗೇನೆ 40 ಕಡೆಗಳಲ್ಲಿ ಮಳೆಯ ಪ್ರಮಾಣ 170 ಮಿಲಿಮೀಟರ್ಗಿಂತಲೂ ಹೆಚ್ಚಿದೆ. ಹೀಗಾಗಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರೋ ಸಾಧ್ಯತೆ ಇದೆ. ನಾಸಿಕ್ನಲ್ಲಿ ಬೀಳ್ತಾ ಇರೋ ಮಳೆ ಕಾರಣ ಗೋದಾವರಿ ತುಂಬಿ ಹರಿತಿದ್ದು ಆ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಮುಂಬೈ, ಥಾಣೆ ಹಾಗೂ ಮಹಾರಾಷ್ಟ್ರದ ಕರಾವಳಿ ಭಾಗ ಕೂಡ ಹೆಚ್ಚಿನ ಮಳೆಗೆ ಸಿಲುಕಿವೆ. ಇನ್ನು ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ಹವಾಮಾನ ಇಲಾಖೆ ಪಶ್ಚಿಮ ಘಟ್ಟದಲ್ಲಿ ಗುಡ್ಡ ಕುಸಿಯುವ ಆತಂಕವನ್ನ ವ್ಯಕ್ತಪಡಿಸಿದೆ. ಗೆಳೆಯರೆ, ಇಲ್ಲಿ ಪ್ರಕೃತಿಯ ಈ ರೌದ್ರತೆ ಮನುಷ್ಯನಿಗೆ ಪದೇ ಪದೇ ಎಚ್ಚರಿಕೆಗಳನ್ನ ಕೊಡುತ್ತಲೇ ಇದೆ. ಈ ಹಿಂದೆ ಕೇರಳದ ವಯನಾಡಿನಲ್ಲಿ ನಡೆದ ದುರಂತ, ಕರ್ನಾಟಕದ ಕೊಡಗು, ತಲಕಾವೇರಿ, ಚಿಕ್ಕಮಗಳೂರುಗಳಲ್ಲಿ ನಡೆದ ದುರಂತಗಳು ಪಶ್ಚಿಮ ಘಟ್ಟದಲ್ಲಿ ಮಾನವನ ಹಸ್ತಕ್ಷೇಪ ಸರಿಯಲ್ಲ ಅಂತ ಸಾರಿ ಸಾರಿ ಹೇಳಿದೆ. ಇಷ್ಟಾದ್ರೂ ಸರ್ಕಾರಗಳಿಗೆ ಇದರ ಸೀರಿಯಸ್ನೆಸ್ ಅರ್ಥ ಆಗ್ತಾನೆ ಇಲ್ಲ. ಪಶ್ಚಿಮ ಘಟ್ಟದಲ್ಲಿ ಇವತ್ತಿಗೂ ಕೂಡ ಭಾರೀ ಕಾಮಗಾರಿಗಳು ನಡೀತಲೇ ಇವೆ. ಅದರ ಫಲಿತಾಂಶವನ್ನೇ ನಾವೀಗ ನೋಡ್ತಾ ಇರೋದು. ಇನ್ನು ಈಗ ಭೂಕುಸಿತ ಸಂಭವಿಸಿದೆಯಲ್ವಾ, ಮೆಪ್ಪಾಡಿ ಪ್ರದೇಶ ಅದು ಇಡೀ ಪಶ್ಚಿಮ ಘಟ್ಟದಲ್ಲೇ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಹಿಂದೆ 2024ರಲ್ಲಿ ಇಲ್ಲಿ ದುರಂತ ಸಂಭವಿಸಿದ ಸಮಯದಲ್ಲಿ ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ಕೊಟ್ಟ ಮಾಹಿತಿ ತುಂಬಾನೇ ಮುಖ್ಯ ಅನ್ಸ್ತಿತ್ತು. ಯಾಕಂದ್ರೆ ಮಾಧವ್ ಗಾಡ್ಗೀಳ್ ಈ ಪ್ರದೇಶದಲ್ಲಿ ಮುಂದೆ ಕೂಡ ಸಾಕಷ್ಟು ಭೂಕುಸಿತ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅಲ್ಲವತ್ತು ಅವರು ಸುಖಾಸುಮ್ಮನೆ ಈ ಮಾಹಿತಿನ ಕೊಟ್ಟಿರಲಿಲ್ಲ. ಬದಲಾಗಿ ಅವರು ಪಶ್ಚಿಮ ಘಟ್ಟದ ಪ್ರಕೃತಿಯಲ್ಲಿನ ಪಿಸು ಮಾತನ್ನ ಅರಿತಿದ್ರು. ಅವತ್ತು ಮಾಧವ್ ಗಾಡ್ಗೀಳ್ ಹೇಳಿದ ಮಾತುಗಳು ಈಗ ನಿಜ ಆಗ್ತಾ ಇವೆ. ಗೆಳೆಯರೆ, ಈ ಪಶ್ಚಿಮ ಘಟ್ಟಗಳಿವೆಯಲ್ಲ, ಇವು ಜಗತ್ತಿನಲ್ಲೇ ಅತ್ಯಂತ ಪ್ರಮುಖ ಜೀವ ವೈವಿಧ್ಯ ಪ್ರದೇಶ ಅಂತ ಗುರುತಿಸಿಕೊಂಡಿವೆ. ಈ ಘಟ್ಟಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದ್ದು 1600 ಕಿಲೋಮೀಟರ್ ಉದ್ದದಲ್ಲಿ ಚಾಚಿಕೊಂಡಿವೆ. ಹಾಗೇನೆ ಸರಿಸುಮಾರು 1.4 ಲಕ್ಷ ಚದರ ಕಿಲೋಮೀಟರ್ಗೂ ಅಧಿಕ ಪ್ರದೇಶವನ್ನ ಒಳಗೊಂಡಿರೋ ಈ ಘಟ್ಟಗಳು ಭಾರತಕ್ಕಂತೂ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಅದಕ್ಕೆ ಕಾರಣ ಮಾನ್ಸೂನ್ ಮಾರುತ. ಈ ಘಟ್ಟಗಳು ಮಾನ್ಸೂನ್ ಮಾರುತಗಳನ್ನ ತಡೆದು ಮುಂಗಾರು ಮಳೆಯ ಮೇಲೆ ಪ್ರಭಾವ ಬೀರುತ್ತವೆ. ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳೋಕೆ ಕಾರಣವಾಗಿವೆ. ಹಾಗೇನೆ ದಕ್ಷಿಣ ಭಾರತದ ಗೋದಾವರಿ, ಕೃಷ್ಣ ಹಾಗೂ ಕಾವೇರಿ ನದಿಗಳ ಜೊತೆ ಅನೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಕೋಟ್ಯಾಂತರ ಜನರನ್ನ, ಲಕ್ಷಾಂತರ ಎಕರೆ ಭೂಮಿಯನ್ನ ಸಾಕಿ ಸಲಹುತ್ತಿವೆ. ಇಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರೋ ಪಶ್ಚಿಮ ಘಟ್ಟಗಳನ್ನ ವನ್ಯಜೀವಿ ರಕ್ಷಣಾ ಕಾಯ್ದೆ 1972, ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಹಾಗೂ ಭಾರತೀಯ ಅರಣ್ಯಗಳ ಕಾಯ್ದೆ 1927ರ ಅಡಿಯಲ್ಲಿ ರಕ್ಷಿಸಲಾಗಿದೆ. ಹಾಗೆಯೇ 2010ರಲ್ಲಿ ಪರಿಸರ ತಜ್ಞ ಮಾಧವ್ ಗಾಡ್ಗೀಳ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನ ರಚಿಸಿತ್ತು. ಈ ಸಮಿತಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ಸ್ ಪ್ಯಾನೆಲ್ ಅಂತ ಗುರುತಿಸಿಕೊಳ್ತು. 1 ವರ್ಷಗಳ ಅಧ್ಯಯನದ ಬಳಿಕ 2011ರಲ್ಲಿ ಮಾಧವ್ ಗಾಡ್ಗೀಳ್ ಸಮಿತಿ ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದ್ರೆ ಈ ವರದಿನ ಇವತ್ತಿಗೂ ಜಾರಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಈ ವರದಿಯಲ್ಲಿ ಮಾಧವ್ ಗಾಡ್ಗೀಳ್ ಕೊಟ್ಟಿರೋ ಒಂದಷ್ಟು ಸಲಹೆಗಳು. ಅವತ್ತು ಮಾಧವ್ ಗಾಡ್ಗೀಳ್ ಸಮಿತಿ ಸಂಪೂರ್ಣ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಸುಮಾರು 123 ಗ್ರಾಮಗಳನ್ನ ಒಳಗೊಂಡಂತೆ 64% ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸಿತ್ತು. ಈ 64%ನಲ್ಲಿ ಪರಿಸರ ಸೂಕ್ಷ್ಮ ವಲಯ 1 ಹಾಗೂ ಪರಿಸರ ಸೂಕ್ಷ್ಮ ವಲಯ 2 ಅಂತ ಘೋಷಿಸುವಂತೆ ಪ್ರಸ್ತಾವನೆ ಇಟ್ಟಿತ್ತು. ಪರಿಸರ ಸೂಕ್ಷ್ಮ ವಲಯ 1 ಮತ್ತು 2ರಲ್ಲಿ 5 ವರ್ಷಗಳ ಕಾಲ ಗಣಿಗಾರಿಕೆನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಹಾಗೂ 8 ವರ್ಷಗಳವರೆಗೆ ಎಲ್ಲಾ ರೀತಿಯ ರಾಸಾಯನಿಕ ಕೀಟನಾಶಗಳನ್ನ ನಿಷೇಧಿಸಬೇಕು ಅಂತ ಶಿಫಾರಸು ಮಾಡಿತ್ತು. ಇದರ ಜೊತೆಗೆ ಈ 2 ವಲಯಗಳಲ್ಲೂ 3 ವರ್ಷ ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿತ್ತು. ಹಾಗೆ ರೆಡ್ ಮತ್ತು ಆರೆಂಜ್ ವಲಯಗಳಲ್ಲಿ ಬರುವ ಕಲ್ಲಿದ್ದಲು ಆಧಾರಿತ ಹೊಸ ಕೈಗಾರಿಕಾ ಘಟಕಗಳನ್ನ ನಿರ್ಬಂಧಿಸಬೇಕು. ಹಾಗೇನೆ ಈಗಿರುವ ಕೈಗಾರಿಕೆಗಳು 2016ರ ವೇಳೆಗೆ ಝೀರೋ ಎಮಿಷನ್ ಕೈಗಾರಿಕೆಗಳಾಗಿ ಪರಿವರ್ತನೆ ಆಗೋ ಅವಶ್ಯಕತೆನ ಗಾಡ್ಗಿಲ್ ವರದಿ 2011ರಲ್ಲೇ ಒತ್ತಿ ಹೇಳಿತ್ತು. ಇನ್ನು ಕೃಷಿ ವಿಚಾರಕ್ಕೆ ಬಂದ್ರೆ ಯಾವುದೇ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳನ್ನ ಬೆಳೆಯದಂತೆ ಸೂಚಿಸಿತ್ತು. ಹಾಗೆ ಈ ಸೂಕ್ಷ್ಮ ವಲಯಗಳಲ್ಲಿ ಹೊಸ ನಿರ್ಮಾಣ ಕಾರ್ಯಗಳಾದ ಅಣೆಕಟ್ಟುಗಳ ನಿರ್ಮಾಣ, ರೈಲ್ವೆ ಯೋಜನೆ, ಪ್ರಮುಖ ರಸ್ತೆ ಯೋಜನೆಗಳು, ಹಿಲ್ ಸ್ಟೇಷನ್ಗಳ ನಿರ್ಮಾಣಗಳನ್ನ ಕೈಗೊಳ್ಳದಂತೆ ಸೂಚಿಸಿತ್ತು. ಅಲ್ಲದೆ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನ ನಿಯಂತ್ರಿಸೋಕೆ ಕ್ರಮಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಬಗ್ಗೆಯೂ ಗಾಡ್ಗಿಲ್ ವರದಿ ಸಲಹೆ ನೀಡಿತ್ತು. ಆದ್ರೆ ಇದನ್ನ ಮಾಡೋದಕ್ಕೆ ಸರ್ಕಾರಗಳಿಗೆ ಆಗ್ಲಿಲ್ಲ. ಅಲ್ಲಿ ಜನ ಕೂಡ ಇದಕ್ಕೆ ವಿರೋಧಿಸಿದ್ರು. ಅದರ ಪರಿಣಾಮವನ್ನ ನಾವು ಈಗ ಕೇರಳದಲ್ಲಿ ಎದುರಿಸ್ತಾ ಇದೀವಿ. ಯಾಕಂದ್ರೆ ಕೇರಳದಲ್ಲಿ ಪಶ್ಚಿಮ ಘಟ್ಟಗಳಲ್ಲೇ ಬಹುತೇಕ ಜನ ಬದುಕುಗಳನ್ನ ಕಟ್ಕೊಂಡಿದ್ದಾರೆ. ಅದರಲ್ಲೂ ವಯನಾಡು ಪ್ರದೇಶದಲ್ಲಿ ಟೂರಿಸಂ
ಟೂರಿಸಂ ಅನ್ನೋದು ಪ್ರಮುಖ ವೃತ್ತಿಯಾಗಿದೆ. ಅದಕ್ಕಾಗಿ ಅಲ್ಲಿ ಕಟ್ಟಡಗಳನ್ನ ನಿರ್ಮಿಸಲಾಗಿದೆ. ನದಿಗಳ ಬಳಿಯಲ್ಲೇ ಕಾಟೇಜಸ್ಗಳನ್ನ ತೆರೆಯಲಾಗಿದೆ. ಘಟ್ಟಗಳ ಮೇಲೆ ಹೋಟೆಲ್ಗಳ ನಿರ್ಮಾಣ ಮಾಡಲಾಗಿದೆ. ಕೃತಕ ಸರೋವರಗಳನ್ನ ನಿರ್ಮಿಸಲಾಗಿದೆ. ಇದೆಲ್ಲವೂ ಕೂಡ ಪಶ್ಚಿಮ ಘಟ್ಟದ ಸೂಕ್ಷ್ಮತೆಗೆ ವಿರುದ್ಧವಾಗಿದೆ. ಹಾಗಾಗಿನೇ ಈಗ ಇಂತಹ ದುರಂತಗಳು ನಡೀತಿರೋದು. ಸದ್ಯ ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ನಡೀತಿರೋ ಭೂಕುಸಿತ ಭಾರಿ ಪ್ರಮಾಣದಲ್ಲಾಗಿಲ್ಲ. ಹಾಗಂತ ನಾವು ಮೈಮರೆಯೋ ಹಾಗೂ ಇಲ್ಲ. ಇದು ಕೇವಲ 2 ರಾಜ್ಯಗಳಿಗೆ ಮಾತ್ರ ಎಚ್ಚರಿಕೆಯಲ್ಲ, ನಮ್ಮ ಕರ್ನಾಟಕಕ್ಕೂ ಕೂಡ ಇದು ಎಚ್ಚರಿಕೆ. ಇದು ಗೆಳೆಯರೇ ಕೇರಳದ ವಯನಾಡಿನಲ್ಲಿ ನಡೆದಿರೋ ಭೂಕುಸಿತದ ಬಗ್ಗೆ ಹಾಗೂ ಅದಕ್ಕೆ ಕಾರಣ ಆಗಿರೋದ್ರ ಮಾನವನ ಕೃತ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.